ಕೇಳ್ತಾರೆ ಕೇಳ್ತಾರೆ, ಕೆಲಸಗಾರರಿಗೇನ್ರಿ ಬೇಕಾದ ಕೇಳ್ತಾರೆ. ಅವ್ರು ಕೇಳ್ದಾಗೆಲ್ಲ ನಾವು ಸಂಬಳ ಹೆಚ್ಚಿಗೆ ಮಾಡ್ತಾ ಹೋಯ್ತು ಅಂತಂದ್ರೆ ಹೋಟ್ಲೆ ಮಾರ್ಕೊಂಡು ಹೋಗ್ಬೇಕಾಗತ್ತೆ. ನಾವು 2 ವರ್ಷದಿಂದ ಹೀಗೆ ಕಾರಣ ಹೇಳಿ ಹೇಳಿ ದಿನ ತಳ್ತಿದೀವಿ ಸರ್. ಇನ್ಮೇಲೆ ಅವ್ರನ್ನ ಸಮಾಧಾನ ಮಾಡೋದು ಕಷ್ಟ ಅಂತ ಕಾಣಿಸುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಈಗಿನ ಪರಿಸ್ಥಿತಿ ಒಳಗೆ ಸಂಬಳ ಹೆಚ್ಚಿಗೆ ಮಾಡೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಅದನ್ನ ಯೋಚನೆ ಮಾಡೋದಕ್ಕೂ ಇನ್ನೂ 1 ತಿಂಗಳ ಕಾಲ ಟೈಮ್ ಬೇಕು ಅಂತ ಅಂದ್ಬಿಟ್ಟು ಹೋಗಿ ಹೇಳಿ. ಸರಿ. ಬದ್ರಿ, ಈ ತರ್ಲೆ ಎಲ್ಲ ಯಾಕೆ, ಎಲ್ಲಿಂದ ನಡೀತಾ ಇದೆ, ಯಾರಿಂದ ನಡೀತಾ ಇದೆ ಗೊತ್ತೇನೆ? ಆ ರಾಸ್ಕಲ್ ರಂಗನೇ ಇದಕ್ಕೆಲ್ಲ ಮೂಲ ಕಾರಣ. ಅದೆಲ್ಲ ಆಗೋದಿಲ್ಲ ಸರ್. ಅವರು ಶ್ರೀಮಂತರು. 1 ತಿಂಗಳು ಅನ್ನೋದು ಅವ್ರಿಗೆ 1 ನಿಮಿಷ ಇದ್ದಾಗೆ. ನಮ್ಮಂತ ಬಡವರಿಗೆ ಅದು 1 ವರ್ಷ ಇದ್ದಾಗೆ ಸರ್. ಸಾರ್, ಸಂಸಾರ ಅನ್ನೋದು ಒಂದೊಂದು ದಿವಸ ಜರುಗಿಸೋದು ಎಷ್ಟು ಕಷ್ಟ ಅಂತ ಅವ್ರಿಗೇನ್ ಗೊತ್ತು ಸರ್? ಹೌದ್ರಿ ಸ್ವಾಮಿ, ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ. ಹೇಗೂ ಇಷ್ಟು ದಿವಸನೇ ಕಾದಿದ್ದೀವಿ, ಇನ್ನು 1 ತಿಂಗಳು ತಾನೆ. ಹೌದೌದು ಅಲ್ಲ, ಆಗ್ಬೋದು ಸ್ವಾಮಿ. ಸರಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಐ ಲವ್ ಯು. ನೀವ್ಯಾಕೆ ಮಾಡ್ಕೊಂಬರಕ್ ಹೋದ್ರಿ ಕಾಫಿನ? ಐ ಲವ್ ಯು. ನಿಮ್ಮ ಅಣ್ಣ ಟಿಫನ್ ಮಾಡಕ್ಕೆ ಇನ್ನೂ ಟೈಮ್ ಆಗ್ಲಿಲ್ವೋ? ಗೋಪಿ, ಗೋಪಿ, ಏನೇದು ಟಿಫನ್ ಮಾಡೋನ್ ಕರ್ರಿ. ಯಾಕದ್ರಿ ಟಿಫನ್? ಈ ಜೋಡಿಗಳು ಎಷ್ಟು ಮುದ್ದಾಗಿವೆ. ನನಗೇನು ಇಲ್ಲಿರೋ ಈ ಜೋಡಿಗಿಂತ ಎದುರಿಗಿರೋ ಜೋಡಿನೇ ತುಂಬಾ ಮುದ್ದಾಗಿದೆ. ಹೌದಲ್ಲ, ಎಷ್ಟು ದಿನ ಆಯ್ತು ನನಗೆ ಯೋಚನೆನೇ ಬರ್ಲಿಲ್ಲ. ನಾಗಪ್ಪ ಏನಂತೆ? ಅನ್ನೋದೇನಪ್ಪ, ಗಂಟಿನ ತಂದೆ ಹೂ ಅಂದ್ರೆ ಬಾಲ್ಗ ಊದಿಸ್ಬಿಡೋದೆ. ಏನ ನೀ ಸುಮ್ಮನೆ ಕೂತ್ಬಿಟ್ಟೆ? ನಿನ್ನ ಅಭಿಪ್ರಾಯ ಹೇಳೇ ಇಲ್ಲ. ಡ್ಯಾಡಿ, ನನ್ನ ಆಸೆನೆ ನೀವೆಲ್ಲರೂ ಹೇಳ್ತಿರೋವಾಗ ನಾನು ಯಾಕೆ ಮಧ್ಯದಲ್ಲಿ ಮಾತಾಡ್ಬೇಕು ಅಂತ ಸುಮ್ಮನಿದ್ದೆ. ಮೊದಲನೇ ಸಲ ನಾವು ನೋಡ್ದಾಗಿನಿಂದ ನಾವಿಬ್ರು ಅದೇ ಆಸೆ ಇಟ್ಕೊಂಡಿದೀವಿ. ಏನ್ ಸುಶೀಲಾ? ಅಗ್ಗ 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 ಮದ್ವೆ ವಿಷಯ ಎತ್ತಿದ್ರೆ ಸಾಕು, ಮಾರ್ದೂರ ಹಾರ್ತಾರೆ. ಮದ್ದುಡಿಗೆ ನೋಡಪ್ಪ ಬದ್ರಿ, ಡೈನಿಂಗ್ ಹಾಲಲ್ಲಿ ಏನೋ ಹೊತ್ತೋಗೋಕ್ ಮಾತಾಡಿದ ಮಾತು ಅಂತ ಆಗಬಾರ್ದು. ಇದು ನಾನಿಲ್ಲಿಗೆ ಬಂದ ಮೇಲೆ ಈ ವಿಷಯ ನಾನೇ ಹೇಳೋಣ ಅಂತಿದ್ದೆ. ನೋಡಪ್ಪ, ನಮ್ಮಿಬ್ರ ಬಾಲ್ಯದ ಸ್ನೇಹ ಈ ಮದುವೆ ಇಲ್ಲಾದ್ರೂ ನೆಂಟಸ್ತಿರ್ತಿರ್ಲಿ ಅಂತ ನನ್ನ ಮಾತು. ಒಪ್ಪಿಗೆ ತಾನೆ? ಸರಿ ನಾಗಪ್ಪ, ನಾಳೆ ಬರ್ತ್ಡೇ ಫಂಕ್ಷನ್ ಮುಗಿಲಿ, ಆಮೇಲೆ ಬಾಕಿ ವಿಷಯ ಎಲ್ಲ ನಡೆಸ್ಬಿಡೋಣ. ಸ್ನೇಹಿತರೆ, ಇವತ್ತು ನನ್ನ ಕುಟುಂಬದಲ್ಲಿ ಒಂದು ಸಂತೋಷದ ದಿನ, ನನ್ನ ಬಾಳ್ನಲ್ಲೇ ಮರೆಯಲಾಗದ ಸುದಿನ. ನನ್ನ ಹಿರಿಮಗ ರಂಗನಾಥ ಹುಟ್ಟಿದ ದಿವಸ. ರಂಗನಾಥ ಇಲ್ಲಿಲ್ಲ. ಮಕ್ಕಳಿಲ್ಲದ ಶ್ರೀಮಂತರೊಬ್ಬರು ಚಿಕ್ಕ ವಯಸ್ಸಿನಲ್ಲಿ ಅವನ ದತ್ತು ತಗೊಂಡ್ರು. ಈಗ ಅವರು ಎಲ್ಲಿದ್ದರು ಅನ್ನೋಂತ ಗೊತ್ತಿಲ್ಲ. ಆದ್ರೂ ಇವತ್ತೆಲ್ಲ ನಾಳೆ ಆ ಶ್ರೀಮಂತರು ನನಗೆ ಸಿಕ್ಕೇ ಸಿಗ್ತಾರೆ. ನನ್ನ ರಂಗನಾಥನ ಪುನಃ ನಾನು ನೋಡ್ತೀನೇನು ಅಂತ ಅನಿಸ್ತಾ ಇದೆ. ದೊಡ್ಡ ಶ್ರೀಮಂತರ ಮನೆಯಲ್ಲಿ ಮುದ್ದಾಗಿ ಬೆಳೆದಿರೋ ಅವನು ಇಷ್ಟೊತ್ತಿಗೆ ಒಬ್ಬ ದೊಡ್ಡ ಡಾಕ್ಟರೋ ಅಥವಾ ಒಬ್ಬ ಭಾರಿ ಇಂಜಿನಿಯರೋ ಇಲ್ಲ ಒಬ್ಬ ಭಾರಿ ಸೈಂಟಿಸ್ಟು ಆಗಿರ್ಬೇಕು ಅಂತ ನನಗನ್ಸುತ್ತೆ. ಅವನು ಎಲ್ಲೇ ಇರ್ಲಿ, ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಬಯಸಿ ಅವನ ಪರವಾಗಿ ಈ ಕೇಕ್ನ ಕಟ್ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ
ಸರ್ವರ್ ಸರ್ ಸರ್ ಮಾಡಿ ಮೇಲೆ ನನ್ನ ರೂಮ್ನಲ್ಲಿ ಅನ್ಪೂರ್ಣ ಫೋಟೋ ಇದೆ, ಇದನ್ನು ತಗೊಂಡೋಗಿ ಅದರ ಮುಂದೆ ಇಟ್ಬಿಟ್ ಬಾ. ಏನ್ ಹಾಗೆ ನೋಡ್ತಾ ಇದ್ದೀರಿ? ಈ ಫೋಟೋ ನೋಡಿದ್ರೆ, ಅದರಲ್ಲೂ ಆ ಕಣ್ಣುಗಳನ್ನೇ ದೃಷ್ಟಿಸಿ ನೋಡ್ತಾ ಇದ್ರೆ ನನಗೆ ಗೊತ್ತಾಗದಾಗ ಮನಸ್ಸಿನಲ್ಲಿ ಏನೋ ಒಂಥರ ತಳಮಳ, ಆನಂದ. ಸಾಕ್ಷಾತ್ ಅನ್ನಪೂರ್ಣ ದೇವಿ ಇದ್ದಾಗಿದ್ದಾರೆ. ಆಕೆ ಪುಣ್ಯದಿಂದ ನಿಂತ ಕಾಣುತ್ತೆ ಈ ಮನೆ ಇಷ್ಟು ನಗ್ನಗ್ತಾ ಇರೋದು. ನಿಜ ನಿಜ. ನಿಮ್ ತಂದೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಿಂತ್ಕೊಂಡು ಮಾತಾಡೋಷ್ಟು ಪುರ್ಸೊತ್ತಿಲ್ವಾ ನಿಮ್ಗೆ? ಸಾರಿ, ಡ್ಯೂಟಿನಲ್ಲಿದ್ದೀನಿ ಇವಾಗ. ಇಲ್ಲಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇನ್ನೊಂದ್ಸಲ ಸಿಗ್ತೀನಿ, ನಿಧಾನ ಮಾತಾಡೋಣ. ಸರ್ವಾರ್, ಏನ್ ನಿನ್ ಹೆಸರು? ರಂಗ. ಸರ್ವರ್ ಅಲ್ವಾ ನೀನು? ಹೌದು. ಏನ್ ಕರೆದ್ರಲ್ಲ? ನಮ್ ಸುಶೀಲ್ ಹತ್ರ ಏನ್ ಹರಟೆ ಹೊಡಿತಿದ್ದೆ? ನಿನ್ನೆ ಕೇಳ್ತಿರೋದು ನಮ್ ಸುಶೀಲ್ ಹತ್ರ ಏನ್ ಹರಟೆ ಹೊಡಿತಿದ್ದೆ ಅಂತ. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ಅದು ನನ್ನ ಪರ್ಸನಲ್. ಪರ್ಸನಲ್ಲ? ಯು ರಾಸ್ಕಲ್. ಮೀಸೆ ಬಂದಿರೋ ಮಗನ ಮೇಲೆ ಅಪ್ಪನೇ ಕೈ ಮಾಡೋದಿಲ್ಲ, ನೀವ್ ಯಾರೀ ಕೈ ಮಾಡೋದಕ್ಕೆ? ನೀವು ಮುಚ್ಕೊಳ್ರಿ ಬಾಯ್ನ. ನಾವು ಕೆಲಸಗಾರರೇ ಆಗಿರ್ಬೋದು, ಆದ್ರೆ ನಮಗೂ ಮಾನ ಮರ್ಯಾದೆ ಅನ್ನೋದಿದೆ. ಇವತ್ತು ರಂಗನ ಕೆನ್ನೆಗೆ ಹೊಡೆದ್ರಿ, ನಾಳೆ ನಮ್ಮೆಲ್ಲರ ಕೆನ್ನೆಗೂ ಹೊಡಿತೀರ ನೀವು. ಈ ಮನುಷ್ಯ ಅಪಾಲತಿ ಕೇಳ್ಕೊಳ್ಳೋವರೆಗೂ ನಾವ್ ಯಾರು ಕೆಲಸ ಮಾಡ್ಕೊಡ್ದು? ಹೌದು, ನಾವ್ ಯಾರು ಕೆಲಸ ಮಾಡೋದಿಲ್ಲ. ನಡೆಯಲ್ಲ. ಬನ್ರೇ ಇಲ್ಲಿ. ಏನ್ರೇ ಅದು? ಇದಕ್ಕೆಲ್ಲ ಸತ್ಯಾಗ್ರಹ ಅಂದ್ರೆ ಹೇಗ್ರಯ್ಯ? ಇವತ್ತು ನನ್ನ ಕೆನ್ನೆ ಹೊಡೆದವರು ನಾಳೆ ನಿಮ್ ಹೊಟ್ಟೆ ಮೇಲೆ ಹೊಡಿತಾರೆ. ಹೋಗಿ ಕೆಲಸ ಮಾಡಿ. ನಮ್ ವಿರ್ಸ ಏನಿದು ನಿಧಾನವಾಗಿ ತೀರ್ಮಾನ ಮಾಡ್ಕೊಳ್ಳೋಣ. 100 ಜನ ಸೇರಿದ್ದಾರೆ, ಎಲ್ಲ ಸಂತೋಷವಾಗಿದ್ದಾರೆ. ಇಂಥ ಸಮಯದಲ್ಲಿ ನಾವೆಲ್ಲ ಒಂದು ಮನೆಯವ್ರ ಹಾಗೆ ನಡ್ಕೋಬೇಕಪ್ಪ. ಹೇಗಯ್ಯ, ಇನ್ ಹೇಗಯ್ಯ ನಡ್ಕೊಳಕಾಗತ್ತೆ? ಒಂದೇ ಮನೆಯವ್ರ ಟ್ರೀಟ್ ಮಾಡ್ತಿದ್ದಾರೆ ನಾವು ನಮ್ಮನ್ನ. ನಮ್ ಕೆನ್ನೆ ಹೊಡಿ ಹಕ್ಕು ಯಾರು ಕೊಟ್ರು ಇವರಿಗೆ? ಅದ್ ಸರಿಯಪ್ಪ, ಈಗ ಅದನ್ನೆಲ್ಲ ಯೋಚನೆ ಮಾಡೋ ಸಮಯ ಇದಲ್ಲ. ನನ್ ಮೇಲೆ ನಿಮ್ಗೆಲ್ಲ ವಿಶ್ವಾಸ ಇದೆ ತಾನೆ? ಏನ್ರಯ್ಯ, ವಿಶ್ವಾಸ ಇದೆ ತಾನೆ? ಹಾಗಿದ್ರೆ ನಡ್ರಿ ಕೆಲಸ ಮಾಡೋಣ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದೆ. ಚಿನ್ನದಂತ ಮಾತಾಡ್ದೆ ಕಣಯ್ಯ. ಅದಿರ್ಲಿ ಸರ್, ನಿಮ್ ಮಗ ಮಾಡಿದ್ನಲ್ಲ ಅನ್ಯಾಯ, ಅದಕ್ಕೇನ್ ಹೇಳ್ತೀರಿ? ಇದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿಪ್ಪ? ಸರ್, ಇವತ್ತು ನಿಮ್ಮ ದೊಡ್ಡ ಮಗನ ಹುಟ್ಟಿದಪ್ಪ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರು ಆ ಮಗ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟು ಇಷ್ಟು ದೊಡ್ಡ ಫಂಕ್ಷನ್ ಏರ್ಪಾಡು ಮಾಡ್ತಿದ್ದೀರಿ. ಇದಕ್ಕೆ ಕಾರಣ ಏನು? ನಿಮಗೆ ಮಗನ ಮೇಲಿರೋ ಪ್ರೀತಿ. ಅದೇ ಪ್ರೀತಿ ವಾತ್ಸಲ್ಯ ರಂಗನ್ ತಂದೆಗಿರೋಲ್ವೇ? ಅಲ್ವೇ? ತನ್ನ ಮಗನಿಗಾದ ಅವಮಾನ ಗೊತ್ತಾದ್ರೆ ಆ ತಂದೆ ಮನಸ್ಸು ಎಷ್ಟು ಸಂಕಟ ಪಡುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಸರ್? ಅಯ್ಯೋ, ಹೌದಪ್ಪ, ಹೌದಪ್ಪ. ಅದೆಲ್ಲ ಈಗ್ಯಾಕೆ? ಈಗ ನಡೆದಿರೋ ತಪ್ಪಿಗೆ ಅವ್ರು ಕ್ಷಮೆ ಕೇಳ್ಕೊಳ್ಳಿ. ಇಲ್ಲ ಅಂದ್ರೆ ಈ ವಿಷಯ ನಾಳೆ ಹೋಟ್ಲಲ್ಲಿ ಇಡ್ಬೇಕಾಗತ್ತೆ. ಅಲ್ಲಿವರೆಗೂ ಯಾಕಪ್ಪ ಹೋಗ್ತಿ? ಅವನ ಪರವಾಗಿ ನಾನು ಕ್ಷಮಾಪಣೆ ಕೇಳಿ. ಬೇಡಿ ಸರ್, ಅಷ್ಟು ದೊಡ್ಡ ಮಾತು ತಮ್ಮ ಬಾಯಿನಲ್ಲಿ ಬರೋದು ಬೇಡ. ಯಾಕಪ್ಪ? ತಂದೆಯಾದವನು ಮಗನ ಕ್ಷಮಿಸು ಅಂತ ಕೇಳ್ಕೊಳ್ಳೋದೆ ಸಂಬಳ ಕೊಡೋ ಧನಿ ತಂದೆ ಇದ್ದೆ. ನಡೀರಿ.
ರಂಗಣ್ಣ ನಿನಗೆ ಫೋನ್ ಬಂದಿದೆ. ಬಂದೆ. ಹಲೋ, ಯಾರು? ನಾನು ಸುಶೀಲಾ. ಓಹೋ, ಏನು? ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಾಗಿದೆ. ಸ್ವಲ್ಪ ಲಾಲ್ಬಾಗ್ ಹತ್ರ ಬರ್ತೀರಾ? ಆಗೋದಿಲ್ಲ, ನನಗೆ 2 ಗಂಟೆವರೆಗೂ ಡ್ಯೂಟಿ ಇದೆ ಇವತ್ತು. ಪರವಾಗಿಲ್ಲ, ಡ್ಯೂಟಿ ಮುಗಿಸ್ಕೊಂಡು ಬನ್ನಿ. ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಬರ್ತೀರಲ್ಲ? ಓಕೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ನೀವ್ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ನೀವು ನೋಡಿದ್ರಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ನಾನು ನಿಮ್ ಮುಖ ನೋಡ್ತಾ ಇದ್ದೆ. ಏನು ಹೊಸದಾಗಿ ನೋಡ್ತಾ ಇದ್ದೀರಾ? ನನ್ಗೇನೋ ನೀವು ಹೊಸದಾಗಿ ಕಾಣ್ತಾ ಇದ್ದೀರಿ. ಹೊಸದಾಗೆ ಕಾಣ್ತಾ ಇರ್ತೀನ? ಹಾಗಾದ್ರೆ ನಿಮ್ ಕಣ್ಣಲ್ಲಿ ಏನೋ ದೋಷ ಇದೆ ಅಂತ ಕಾಣುತ್ತೆ. ದೋಷ ಅಲ್ಲ, ಆಸೆ. ನನ್ನ ಆಸೆ ಏನು ಅಂತ ಕೇಳೋದಿಲ್ವೇ? ಆಸೆ ಏನು ಅಂತ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಆ ಆಸೆನ ಪೂರೈಸೋ ದಾರಿ ಹುಡುಕೋದೇ ಜಾಣ್ತನ. ಅಬ್ಬಾ, ನಿಮ್ಮ ಹತ್ರ ಮಾತಾಡೋದು ತುಂಬಾ ಕಷ್ಟ. ನಾನ್ ತುಂಬಾ ಇಷ್ಟ ಅಂದ್ಕೊಂಡಿದ್ದೆ. ಇದಕ್ಕೋಸ್ಕರನೇ ಫೋನ್ ಮಾಡಿ ನಾನು ಇಲ್ಲಿ ಕರೆದ್ರ? ನೋಡಿ, ನೀವ್ ಇನ್ಮೇಲೆ ಸ್ವಲ್ಪ ಜಾಗೃತಿಯಿಂದಿರ್ಬೇಕು. ನಿನ್ನೆ ಬರ್ತ್ಡೇಲಿ ಗಲಾಟೆ ನಡೀತಲ್ಲ, ಆವಾಗಿಂದ ತಂದೆ ಮಗ ಇಬ್ರು ಸೇರ್ಕೊಂಡು ನಿಮ್ಮೇಲೆ ಏನೋ ಮಸ್ಲತ್ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ದಿವಸದಲ್ಲಿ ಆ ರಂಗನ್ನ ಏನ್ ಮಾಡ್ತೀನಿ ನೋಡು ಅಂತ ತಂದೆ ಮಗನ್ ಹೇಳ್ತಾ ಇದ್ರು. ಇದನ್ ಕೇಳ್ದಾಗ್ಲಿಂದ ನನ್ಗೆ ಯಾಕೋ ತುಂಬಾ ಭಯವಾಗ್ತಿದೆ. ನೋಡಿ, ಹೇಡಿಗಳಾದವರು ದಿನಕ್ಕೆ 100 ಸಲ ಸಾಯ್ತಾರೆ. ಧೈರ್ಯ ಇರೋರು ಒಂದೇ ಸಲ ತಾನು ಸಾಯೋದು. ನೀವ್ ಹೀಗೆಲ್ಲ ಮಾತಾಡಿದ್ರೆ ನನ್ ಮನ್ಸಿಗೆ ಬಹಳ ಕಷ್ಟ ಆಗುತ್ತೆ. ನಿಮ್ ಮೇಲೆ ಪ್ರಾಣ ಇಟ್ಕೊಂಡಿರೋ ನಿಮ್ ತಂದೆ ಒಬ್ರು ಇದಾರೆ ಅನ್ನೋದನ್ನ ಮರಿಬೇಡಿ. ನನ್ನ ಮೇಲೆ ಪ್ರಾಣ ಇಟ್ಕೊಂಡಿರೋ ನಮ್ಮ ತಂದೆನೂ ಮರೆಯೋದಿಲ್ಲ. ಹಾಗೆ ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡಿರೋ ಒಂದು ಹೆಣ್ಣು, ಅದನ್ನು ಮರೆಯೋದಿಲ್ಲ.